ಆಕೆಯ ಬಾಯಲ್ಲಿ ಬರುವಂಥ ಕನ್ನಡ ಇದೆಯಲ್ಲ, ಕನ್ನಡ ಕೇಳಿದಂಥ ಸಂದರ್ಭದಲ್ಲಿ ನಮ್ಗೆ ಅನಿಸ್ತಾ ಇತ್ತು ನಿಜಕ್ಕೂ ಕನ್ನಡ ಕಸ್ತೂರಿನೇ ಅಂತ. ಯಾಕಂದರೆ ಅಂಥ ಸ್ವಚ್ಛವಾದಂಥ ಮಾತುಗಾರಿಕೆ ಅವರದು. ಅದ್ಭುತವಾದಂಥ ನಟಿ, ಕಲಾವಿದೆ, ಒಂದಾ ಎರಡ. ಅವ್ರು ಸಂಗೀತ ಕೂಡ ಕಲ್ತಿದ್ರು, ಭರತನಾಟ್ಯ ಕಲ್ತಿದ್ರು. ಅಂಥ ಒಬ್ಬ ಅದ್ಭುತವಾದಂಥ ನಿರೂಪಕಿ, ಕಲಾವಿದೆ, ಅವ್ರನ್ನ ನಾವಿವತ್ತು ಕಳ್ಕೊಂಡಿದ್ದೀವಿ. ಅಪರ್ಣಾ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಕ್ಯಾನ್ಸರ್ ಇದ್ದರೂ ಕೂಡ ನಗನಗುತ್ತಾ ಇದ್ರು ನೋಡಿ. ಎಂದೂ ಕೂಡ ಯಾರ ಹತ್ರನೂ ಅವ್ರು ಹೇಳ್ಕೊಂಡಿಲ್ಲ. ನಮಗೂ ಕೂಡ ಗೊತ್ತಿಲ್ಲ, ಅದು ಯಾವ ಮಾಧ್ಯಮದವ್ರಿಗೂ ಗೊತ್ತಿರಲಿಲ್ಲ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ. ಆ ನೋವನ್ನು ಕೂಡ ನುಂಗಿ ನಗುತ್ತಾ ಇದ್ದರು ಅಪರ್ಣಾ. ಅದ್ಭುತವಾದಂಥ ಕಲಾವಿದೆ, ಅದ್ಭುತವಾದಂಥ ಜೀವ. ನಿಜಕ್ಕೂ ಆಕೆ ನೀವು ಯಾವ ಕಾರ್ಯಕ್ರಮನಾದರೂ ನೋಡಿ, ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರೂಪಣೆ ಅಂತ ಏನು ಅನ್ನೋದನ್ನು ಅಪರ್ಣಾ ನೋಡಿ ಕಲಿಬೇಕು ನಿಜಕ್ಕೂ. ಅಂಥ ಅಪರ್ಣಾ ಇವತ್ತು ನಮ್ಮ ಜೊತೆಗಿಲ್ಲ. ನಿನ್ನೆ ರಾತ್ರಿ ಅಪರ್ಣಾ ವಿಧಿವಶರಾದರು. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರು ಸಾವನ್ನಪ್ಪಿದರು. ಮಸಣದ ಹೂವಿನಿಂದ ಅವರ ಸಿನಿಮಾ ಜರ್ನಿ ಶುರುವಾಯಿತು. 18 ವರ್ಷ ಆವಾಗ. ಅಲ್ಲಿಂದ ಅಪರ್ಣಾ ಹಿಂದಿರುಗಿ ನೋಡಲೇ ಇಲ್ಲ. ಚಿತ್ರರಂಗದಲ್ಲಿದ್ದರೂ ಕೂಡ ಒಂದು ಸಂದರ್ಭದಲ್ಲಿ ಚಿತ್ರರಂಗದಿಂದ ವಿಮುಖರಾದರು. ಸಹವಾಸವೇ ಬೇಡ ಅಂತ ಈ ನಿರೂಪಣೆ ಮತ್ತು ಈ ಬೇರೆ ಬೇರೆ ಹವ್ಯಾಸಗಳಿತ್ತಲ್ಲ, ಸೊ ಅದರ ಕಡೆಗೆ ಅವರು ಹೆಚ್ಚಿನ ಗಮನವನ್ನು ಕೊಟ್ಟರು. ಬನ್ನಿ, ಅವರ ಪತಿ ನಾಗರಾಜ್ ವಸ್ತಾರೆ ಕೂಡ ಕಲಾವಿದರು, ಬರಹಗಾರರು, ಜೊತೆಗೆ ಒಬ್ಬ ಒಳ್ಳೆಯ ಇಂಜಿನಿಯರ್ ಕೂಡ. ನಾಗರಾಜ್ ವಸ್ತಾರೆ ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ. ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಸಾರ್ವಜನಿಕರ ದೃಷ್ಟಿಯಿಂದ ಎಲೆಮರೆಯ ಕಾಯಿ ಹಾಗೆ ಇರಬೇಕು ಅಂತ ನನ್ನಮ್ಮ ಮತ್ತೆ ಅಪರ್ಣೆ ಹೇಳ್ಕೊಟ್ಟ ಪಾಠ. ನಾನು ನೇಪಥ್ಯದಲ್ಲೇ ಇರಲಿಕ್ಕೆ ಬಯಸುವಂಥವನು. ಒಂದು ಅನಿವಾರ್ಯ ಕಾರಣದಿಂದ ಈಗ ನಿಮ್ಮೆಲ್ಲರೆದುರಿದ್ದೇನೆ. ಅಪರ್ಣಳ ಅಂತಿಮ ದರ್ಶನವನ್ನ ನನ್ನ ಮನೆಯ ಆವರಣದಲ್ಲಿ ಬಿಟ್ಟು ಅವಳು ಕೆಲಸ ಕೈಕೊಂಡ ರವೀಂದ್ರ ಕಲಾಕ್ಷೇತ್ರದಲ್ಲಾಗಲಿ ಅಥವಾ ಇನ್ನಾವುದೇ ಸಾರ್ವಜನಿಕ ವೇದಿಕೆಯಲ್ಲಾಗಲಿ ಮಾಡಲಿಕ್ಕೆ ಅನುವು ಮಾಡಿಕೊಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾರೇ ಇರಲಿ, ಅಪರ್ಣಾಸಕ್ತರು, ಕನ್ನಡಾಸಕ್ತರು, ದಯಮಾಡಿ ಅವಳು 20 ವರ್ಷಗಳ ಕಾಲ ನನ್ನೊಡನೆ ಇದ್ದ ಈ ಮನೆಯಂಗಳಕ್ಕೆ ಬರಬೇಕು ಅಂತ ಕೋರ್ಕೋತೇನೆ. ಈಗ ಇವತ್ತೇನೋ ರಾಹು ಕಾಲ 10:30 12 ಅಂತ ಹೇಳಿದ್ದಾರೆ. 12ರೊಳಗೆ ಬಂದರೆ ನಮಗೆ ಅನುಕೂಲ. ಆಮೇಲೆ ನಮ್ಮದೇ ಒಂದು ಕೌಟುಂಬಿಕವಾದ ಆಚರಣೆಗಳಿರುತ್ತೆ. ಅದನ್ನು ಮಾಡ್ಕೊಂಡ್ಬಿಟ್ಟು ನಾವು ಬನಶಂಕರಿಯ ವಿದ್ಯುತ್ ಚಿತಾಗಾರದ ಕಡೆಗೆ ಹೋಗ್ತೇವೆ.